ಮಾಡ್ತಿರೋದ್ನೆಲ್ಲ ನೋಡ್ತಾ ಇದ್ರೆ ನನ್ ಮನ್ಸಿಗೆ ವೈದೇಹಿನಿ ಅಂತ ಅನಿಸ್ತಾ ಇದೆ. ಅವಳು ಮಾತ್ರನೇ ನನಗೋಸ್ಕರ ಇಷ್ಟೆಲ್ಲ ಓದಾಡೋಕ್ ಸಾಧ್ಯ. ಅವಳು ಮಾತ್ರನೇ ನನಗೋಸ್ಕರ ಪ್ರಾಣನ ಬೇಕಾದ್ರೂ ಪಣಕ್ಕಿಡ್ತಾಳೆ. ನನಗೆ ಗೊತ್ತು ರೀ, ನಾನು ಯಾವ ರೂಪದಲ್ಲಿದ್ರೂ ನೀವು ನನ್ನನ್ನು ಗುರ್ತು ಹಿಡಿತೀರಾ ಅಂತ. ಅದು ನಮ್ಮಿಬ್ರ ನಡುವೆ ಇರೋ ಸಂಬಂಧ. ಆದ್ರೆ ನೀನ್ ಹೀಗೆಲ್ಲ ಮಾಡ್ತಿದ್ಯಾ? ಹೋಗ್ಲಿ, ನನ್ ಮೇಲೆ ಬೇರೆ ಆಸೆ ಕಟ್ಕೊಂಡಿದ್ಯಾ ಅಂತ ಅನ್ಕೊಳ್ಳೋಣ ಅನ್ಕೊಂಡ್ರೆ ವೈದೇಹಿ ನಾನು ಯಾವಾಗ್ಲೂ ಜೊತೆಲಿರ್ಬೇಕು ಅಂತ ಬೇಡ್ಕೋತ್ಯಾ. ಮತ್ ಏನೂ ಇಲ್ಲದೆ ನನಗೋಸ್ಕರ ನಿನ್ ಪ್ರಾಣನು ಕೂಡ ಲೆಕ್ಕ ಇಟ್ಕೊಳ್ದೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ? ಹ ಯಾರ್ ನೀನು? ಹೇಳು, ಯಾರ್ ನೀನು? ಕೇಳಿದ್ರಿ ತಾನೆ ನನ್ ವೈದೇಹಿನ ಅಂತ? ನಿಮ್ ವೈದೇಹಿ. ಅಂದ್ರೆ ವೈದೇಹಿ ನನ್ನಲ್ಲಿ ಪ್ರವೇಶ ಮಾಡಿ ಇದನ್ ಮಾಡ್ಸಿದ್ಲು ಅನ್ಕೊಳ್ಳಿ. ವೈದೇಹಿ ನಿನ್ನಲ್ಲಿ ಪ್ರವೇಶ ಮಾಡೋದು ಅಂದ್ರೇನು? ನೋಡು, ನಿನ್ ಮತ್ತೆ ವೈದೇಹಿನ ದೆವ್ವ ಅಂತ ಹೇಳ್ತಾ ಇದ್ಯಾ? ಹಾಗ್ಯಾಕೆ ಹೇಳ್ಬೇಕು? ವೈದೇಹಿನೇ ಬಂದು ಅವಳು ಉಸಿರು ಕೊಟ್ಟು ನಿಮ್ಮ ಉಸಿರು ಕಾಪಾಡಿದ್ದಾಳೆ ಅಂದ್ರಿ ಅಲ್ವಾ? ಅದೇ ತರ ನನ್ ಕೈಯಲ್ಲಿ ನಿಮ್ಗೋಸ್ಕರ ಇದನ್ನೆಲ್ಲ ಮಾಡ್ಸಿದ್ಲೇನೋ. ಅಷ್ಟಕ್ಕೂ ಇದೆಲ್ಲ ಯಾಕೆ ಬಾವಾ? ನಾನೇ ನಿಮ್ ವೈದೇಹಿ ಅನ್ಕೊಳ್ಳಿ. ಏಯ್, ಇಲ್ಲಿ ನೋಡು, ಇದೇ ಬೇಡ ಅನ್ನೋದು. ದೇವಾಂಶ್ ವೈದೇಹಿ ಎಂದೆ ಅಲ್ವಾ? ಅಷ್ಟೇ.
ನೀನು ನೀನೆ. ವೈದೇಹಿ ಸ್ಥಾನ ವೈದೇಹಿದೆ. ಅಪ್ಪ, ನೀವು ನೀವೇ, ವೈದೇಹಿ ಸ್ಥಾನ ವೈದೇಹಿದೆ. ಅದ್ ಸರಿ, ನೀನ್ ಸಾಯಿಸ್ಬೇಕು ಅನ್ಕೊಂಡಿದ್ಯಾರು? ಹೇಳು ಜಾನಕಿ. ಶ್ರವಂತಿನ? ನನಗ್ ಗೊತ್ತಿರೋ ಹಾಗೆ ನಿನಗೆ ಇಲ್ಲಿ ಶ್ರವಂತಿನ ಬಿಟ್ರೆ ಇನ್ಯಾರು ಶತ್ರುಗಳಿಲ್ಲ. ಒಂದ್ ವೇಳೆ ಶ್ರವಂತಿನೇ ಆಗಿದ್ರೆ ಹೇಳು, ಅವಳಿಗೆ ಬುದ್ಧಿ ಕಲಿಸ್ತೀನಿ. ನನ್ಗೆ ಅರ್ಥ ಆಯ್ತು ಬಿಡು. ಕೂತ್ಕೊಳ್ಳಿ ಬಾವಾ. ನನಗ್ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ವಾ? ಅಲ್ಲ, ನಿನ್ ಮೇಲೆ ಯಾರು ದಾಳಿ ಮಾಡಿದ್ದು ಅಂತಾನು ನೋಡ್ಲಿಲ್ವಾ? ನೋಡ್ದೆ ಬಾವಾ. ಆದ್ರೆ ಅವ್ರು ಯಾರೋ ಗೊತ್ತಿಲ್ಲ. ಇದಕ್ ಮುಂಚೆ ಕೂಡ ನೋಡಿಲ್ಲ. ನನ್ನ ಹುಟ್ಟಿನ ಬಗ್ಗೆ ನಾನು ತಿಳ್ಕೊಳ್ದೆ ಹೋದ್ರೆ ಈ ಮನೇಲಿ ಸೊಸೆಯಾಗಿ ನನ್ನ ಸ್ಥಾನಕ್ಕೆ ಜಾಗನೇ ಇರಲ್ಲ. ಮೊದಲು ಶ್ರವಂತಿ ಹತ್ರ ನಿಜ ತಿಳ್ಕೊಂಡು ನನ್ನ ತಾಯಿ ತಂದೆ ಬಗ್ಗೆ ತಿಳ್ಕೋಬೇಕು. ಆಮೇಲೆ ನಾನೇ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಈ ನಿಜನ ಯಾರಿಗೂ ಹೇಳಲ್ಲ. ಜಾನಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಯಾರು ಅಟ್ಯಾಕ್ ಮಾಡಿದ್ದು ಅಂತನಾ? ಅದು ಶ್ರವಂತಿನೇ ಆಗಿರ್ಲಿ, ಇನ್ಯಾರೇ ಆಗಿರ್ಲಿ, ನಿನ್ನ ಜೊತೆ ನಾನಿರೋವರೆಗೂ ನಿನ್ನ ನೆರಳು ಕೂಡ ಮುಟ್ಟಕ್ಕಾಗಲ್ಲ. ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಕೊಡ್ತೀನಿ. ಹಲೋ, ಏನಿದು? ನೀನ್ ನನಗೋಸ್ಕರ ನಿನ್ ಪ್ರಾಣ ಒತ್ತ ಇಟ್ಟಿಯಲ್ಲ, ಅದಕ್ಕೆ ನಾನು ನನ್ನ ಪ್ರಾಣನ ಒತ್ತ ಇಡ್ತೀನಿ ಅಂತ ಹೇಳ್ದೆ. ಅರ್ಥ ಮಾಡ್ಕೋ, ನೀನೇ ವೈದೇಹಿ ಸ್ಥಾನ ವೈದೇಹಿದೆ, ಅದ್ರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಗೊತ್ತಾಯ್ತಾ? ನಿನಗೂ ಗೊತ್ತು, ನೀನಿನ್ ಲಿಮಿಟಲ್ಲಿ ಇರ್ತೀಯ. ಯಾವುದಕ್ಕೂ ಇರ್ಲಿ ಅಂತ ಹೇಳ್ದೆ ಅಷ್ಟೇ. ಓಕೆನಾ? ರೆಸ್ಟ್ ತಗೋ. ಸರಿ ಬಾವಾ, ನಾನು ರೆಸ್ಟ್ ತಗೋತೀನಿ. ಬರ್ತೀನಿ. ಬಾ.
ಎಷ್ಟು ದೊಡ್ಡ ವಿಷಯ ಗೊತ್ತಾಯ್ತು. 5 ನಿಮಿಷ ಇದ್ದಿದ್ರೆ ವೈದೇಹಿಗೆಲ್ಲ ಹೇಳ್ಬೋದಿತ್ತು. ವೈದೇಹಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಿತ್ತು. ಅಷ್ಟ್ರಲ್ಲಿ ಇವ್ರು ಎತ್ತಾಕೊಂಡು ಬಂದ್ರು. ಈಗ ಈ ವಿಷಯನ್ ವೈದೇಹಿಗೆ ಹೇಗೆ ಹೇಳೋದು? ಹೇಗೆ ಹೇಳಿ? ಅಲ್ಲಿ ಶ್ರವಂತಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ಇವತ್ತಿಂದ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ನಾವು. ಮೇಡಮ್, ನಿಮ್ ಹತ್ರ ಮಾತಾಡ್ಬೇಕು ಪ್ಲೀಸ್ ಮೇಡಮ್. ಮೇಡಮ್, ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದಾಗ್ಲಿಂದ ಕೇಳ್ತಿದ್ದೀನಿ. ಒಬ್ರು ನಿಮ್ಮನ್ನ ಕರೀತಾನೆ ಇಲ್ಲ. ಏನ್ ನಿನ್ ಪ್ರಾಬ್ಲಮ್ಮು? ನೀನ್ ಎಷ್ಟೇ ಹತ್ತು ಬೇಡ್ಕೊಂಡ್ರು ನಿನ್ನನ್ ಮಾತ್ರ ಆಚೆ ಬಿಡೋದಿಲ್ಲ. ಮೇಡಮ್, ಈಗ ನನ್ನ ಬಿಟ್ಬಿಡಿ ಅಂತ ಯಾರು ಕೇಳಿದ್ದು? ಇವತ್ತಿಲ್ಲ ಅಂದ್ರೆ ನಾಳೆ ಆದ್ರೂ ಬಿಡ್ತೀರಾ? ಎಷ್ಟ್ ದಿನ ಅಂತ ನನ್ನಿಲ್ ಕೂಡಾಕಿ ಊಟ ಹಾಕ್ತೀರಾ ಹೇಳಿ? ನನ್ನನ್ ಬಿಟ್ಬಿಡಿ ಅಂತ ಕೇಳೋದಕ್ಕಲ್ವಾ? ಮತ್ಯಾಕ್ ಕೂಕೊಂಡೆ? ನಿಮ್ ಮಗಳು ಶ್ರವಂತಿನ ದಶರಥ್ ರಾಮ್ಗೆ ಸೋದರ ಸೊಸೆ ಅಂತ ಕಳ್ಸಿದ್ರಲ್ಲ, ಅಷ್ಟಕ್ಕೂ ನಿಮ್ ಉದ್ದೇಶ ಏನು? ಏಯ್, ನಿನ್ಗೇನಾದ್ರೂ ಹುಚ್ಚ? ಆ ವಿಷಯ ಎಲ್ಲ ನಿನ್ಗ್ಯಾಕೆ? ಯಾಕೆ ಅಂತ ಕೇಳ್ಬೇಡಿ ಮೇಡಮ್. ನನ್ ಪ್ರಾಬ್ಲಮ್ ನಿಮಗ್ ಗೊತ್ತಿಲ್ಲ. ಯಾವ್ದಾದ್ರೂ ಒಂದ್ ವಿಷಯ ಪೂರ್ತಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಕ್ಲಾರಿಟಿ ಸಿಗದೆ ಇದ್ರು ನನಗೆ ಹುಚ್ಚಿಡ್ದಂಗ್ ಆಗುತ್ತೆ. ಹೇಳಿ ಮೇಡಮ್, ಇದೆಲ್ಲ ಮಾಡೋದ್ರ ಹಿಂದೆ ನಿಮ್ ಉದ್ದೇಶ ಏನಿದೆ? ಮಾಮ್, ಮಾಮ್, ಬೇಬಿ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಏನಾಯ್ತು? ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ಇಲ್ಲ ಮಾಮ್, ನೀನ್ ಹೇಳ್ದ ಹಾಗೆ ಸಿಂಪತಿ ಕಾರ್ಡ್ ವರ್ಕೌಟ್ ಆಯ್ತು. ಆದ್ರೆ ಜಾನಕಿ ಮಾತ್ರ ಏನೋ ಗೊತ್ತಿಲ್ದಿರೋರ್ ತರ ಇದ್ದಾಳೆ. ನಾನೇ ಸಾಯ್ಸಕ್ ನೋಡಿದ್ರು ಯಾಕೆ ನನ್ನ ಹೆಸರು ಹೇಳಿಲ್ಲ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಏನು? ಜಾನಕಿನ ಸಾಯಿಸ್ಬೇಕು ಅಂತಿದ್ದೀರಾ? ಏಯ್, ನೀನೇನಿಲ್ಲಿ? ಮಾಮ್, ಇವಳು ಯಾಕೆ ಇಲ್ಲಿದ್ದಾಳೆ? ಈವೆಂಟ್ ಮ್ಯಾನೇಜರ್ ಅಲ್ವಾ ಇವಳು? ಈವೆಂಟ್ ನೋಡ್ಕೊಳ್ಳೋದನ್ ಬಿಟ್ಟು ಬೇರೆ ವಿಷಯದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿತ್ತು. ಇತ್ತೀಚೆಗೆ ನೀನು ಜಾನಕಿ ವಿಷಯದಲ್ಲಿ ಟೆನ್ಷನ್ ಅಲ್ಲಿ ಇದೆಯಾ ಅಂತ ಹೇಳಲಿಲ್ಲ. ನಮ್ಮ ಮಾತನ್ನ ಇವಳು ಕೇಳಿಸ್ಕೊಂಡಿದ್ದನ್ನ ನಾನ್ ನೋಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ದಶರಥ ರಾಮಂಗೆ ನಿಜ ಗೊತ್ತಾಗಿ ನೀನಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಗೆ ಬರ್ಬೇಕಾಗಿತ್ತು. ಅಲ್ಲ, ಯಾರೇ ನೀನು? ಯಾರಿಗೆ ಯಾರು ಸೋದರ ಸೊಸೆ ಆದ್ರೆ ನಿನ್ಗೇನು? ಅವತ್ತು ಮದ್ವೆಲೂ ಕೂಡ ಹೀಗೆ ಸಂಬಂಧ ಇಲ್ದಿರೋ ವಿಷಯಕ್ಕೆ ಮೂಗ್ ತೋರಿಸಿ ಜಾನಕಿ ಟಾರ್ಚರ್ ತಡೆಯಕ್ಕಾಗದೆ ಒದ್ದಾಡ್ತಿದ್ರೆ ಈಗ ಮತ್ತೆ ಶುರು ಮಾಡಿದ್ಯಾ? ಅದೆಲ್ಲ ಆಮೇಲೆ. ಮೊದ್ಲು ಈ ವಿಷಯ ಹೇಳು. ವೈದೇಹಿ ನಿಜವಾದ ಸೋದರ ಸೊಸೆ ಅಲ್ವಾ? ಅವಳ ಜಾಗದಲ್ಲಿ ನೀನ್ ಯಾಕೆ ಅವ್ರ ಮನೆಗೆ ಹೋದೆ? ದೇವಾಂಶ್ನ ಯಾಕೆ ಮದ್ವೆ ಮಾಡ್ಕೋಬೇಕು ಅನ್ಕೊಂಡೆ? ಒಂದ್ ವೇಳೆ ನೀನ್ ಮದ್ವೆ ಮಾಡ್ಕೊಂಡ್ರು ನಾಳೆ ವೈದೇಹಿ ವಾಪಸ್ ಬಂದ್ರೆ ಏನ್ ಮಾಡ್ತ್ಯಾ? ಇನ್ನೆಲ್ಲಿ ವೈದೇಹಿ, ಯಾವತ್ತೋ ಸಾಯಿಸ್ಬಿಟ್ವಿ. ಅಲ್ಲ, ನಿನಗಿದೆಲ್ಲ ಯಾಕೆ ಬೇಕು? ನಿನಗೊಳಗೂ ಏನ್ ಸಂಬಂಧ? ಅಷ್ಟಕ್ಕೂ ತಿಳ್ಕೊಂಡು ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ತೀಯಾ ಅಂದ್ರೆ ತಿಳ್ಕೊಬೇಕಷ್ಟೇ. ಈಗ ನಮ್ ಪಕ್ಕದ ಮನೆ ಹುಡ್ಗಿ ಸಡನ್ ಆಗಿ ಕಾಣಿಸ್ಲಿಲ್ಲ ಅನ್ಕೋ, ಎಲ್ ಹೋದ್ಲು, ಏನಾಯ್ತು ಅಂತ, ಇಲ್ಲ ಓಡ್ ಹೋಗ್ಬಿಟ್ಲಾ ಅಂತ, ಹೀಗೆ ಎಷ್ಟೊಂದ್ ತರ ಯೋಚನೆ ಮಾಡಿ ಏನ್ ನಡೀತು ಅಂತ ತಿಳ್ಕೊಳ್ಳೋವರ್ಗೂ ಮನ್ಸಿಗೆ ನೆಮ್ಮದಿನೇ ಸಿಗಲ್ವಲ್ಲ. ನನಗೂನು ಹಾಗೆ. ವಿಷಯ ಏನಾದ್ರೂ ಫುಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಅದಕ್ಕೆ ಕೇಳ್ತಿದ್ದೀನಿ, ಹೇಳು 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 ಪ್ಲೀಸ್. ಮಾಮ್, ಇವಳ್ದೊಳೆ ಕಾಟ ಆಯ್ತಲ್ಲ. ಇವಳು ನಮ್ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದಾಳೆ ಮಾಮ್. ಜಾನಕಿನ್ ಮುಗ್ಸದ್ಮೇಲೆ ಆಮೇಲೆ ಇವಳ್ದೇನ್ ಮಾಡೋದು ಅಂತ ಯೋಚ್ಸೋಣ. ಅಲ್ಲಿವರೆಗೂ ಹುಷಾರು ಮಾಮ್. ಓಕೆ ಬೇಬಿ. ಶ್ರವಂತಿ, ಶ್ರವಂತಿ,
ಪ್ಲೀಸ್ 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 ಹೇಳ್ದೆ ಹೋಗ್ಬೇಡ ಶ್ರವಂತಿ, ಪ್ಲೀಸ್ ಶ್ರವಂತಿ. ಏಯ್, ಮೇಡಮ್ ನಡೀರಾ. ಮೇಡಮ್ ಮೇಡಮ್ ಪ್ಲೀಸ್. ಹೇಳ್ದೆ ಹೋಗ್ಬಿಟ್ಲಲ್ಲ. ವೈದೇಹಿನ್ ಮತ್ತೆ ಸಾಯ್ಸಕ್ ನೋಡ್ತಿದ್ದಾರೆ ಅಂದ್ರೆ ಅವಳು ತುಂಬಾ ದೊಡ್ಡ ತೊಂದ್ರೆಲಿರ್ಬೇಕು. ಈಗ್ಲೇ ಇಲ್ಲಿಂದ ಹೇಗಾದ್ರೂ ಆಚೆ ಹೋಗ್ಬೇಕು. ವೈದೇಹಿನ ಕಾಪಾಡ್ಬೇಕು. ಅವಳಗ್ ನಿಜ ಹೇಳ್ಬೇಕು. ಬೆಳಗ್ಗೆ ಮನೇಲಿ ಕಾಣಿಸ್ದೇ ಇದ್ದಿದ್ದಕ್ಕೆ ಸಿಕ್ಕಾಕೊಂಡ್ಲಲ್ಲ. ಹೇಳ್ಬಿಡ್ತೀನಿ ಅಂತ ಹೆದರ್ಕೊಂಡು ಮತ್ತೆ ಬರಲ್ವೇನೋ ಅನ್ಕೊಂಡೆ. ಆದರೆ ಚೆನ್ನಾಗೇ ಮ್ಯಾನೇಜ್ ಮಾಡಿದಾಳೆ. ಒಂದು ವೇಳೆ ನಾನು ನಿಜ ಹೇಳಿದ್ರು ಬೇಕು ಅಂತಾನೆ ಶ್ರವಂತಿನ ಸಿಕ್ಕಾಕ್ಸೋದಕ್ಕೆ ನೋಡ್ತಿದ್ದೀನಿ ಅಂತ ಎಲ್ಲರೂ ಅನ್ಕೊಳ್ಳೋ ಹಾಗೆ ಮಾಡಿದಾಳೆ. ಇವಳ ಹತ್ರ ಹೇಗೆ ನಿಜ ಹೇಳ್ಸೋದು? ನನ್ನ ತಂದೆ ತಾಯಿ ಬಗ್ಗೆ ಹೇಗೆ ತಿಳ್ಕೊಳ್ಳಿ? ಮೇಡಮ್, ಮ್ಯಾಗಿ ಅವ್ರು ಹೇಗಿದ್ದಾರೆ? ನಮ್ಮ ಮೇಡಮ್ 3 ದಿವಸದಿಂದ ಕಾಣಿಸ್ತಿಲ್ಲ ಮ್ಯಾಮ್. ಕಾಣಿಸ್ತಿಲ್ವಾ? ಏನಾಯ್ತು? ನಂಗೂ ಗೊತ್ತಿಲ್ಲ ಮ್ಯಾಮ್. 3 ದಿವಸದ ಹಿಂದೆ ಒಂದು ಸೇಟು ಮನೇಲಿ ಈವೆಂಟ್ ಮಾಡಿದ್ವಿ. ಅವತ್ತು ಇಡೀ ದಿನ ಮ್ಯಾಗಿ ಮೇಡಮ್ ನಿಮಗೆ ಫೋನ್ ಮಾಡಕ್ ಟ್ರೈ ಮಾಡ್ತಿದ್ರು. ಆದ್ರೆ ಫೋನ್ ನಂಬರ್ ತಪ್ಪಾಗಿದ್ರಿಂದ ಮಾತಾಡಕ್ ಆಗ್ಲಿಲ್ಲ. ಫಂಕ್ಷನ್ ಆದ್ಮೇಲೆ ನಿಮ್ಮನ್ನ ನೋಡೋದಕ್ಕೆ ಹೊರಟ್ರು ಮ್ಯಾಮ್. ನಿಮ್ಮನ್ನ ಮೀಟ್ ಮಾಡ್ಲಿಲ್ವಾ? ಇಲ್ಲ, ಅವತ್ತು ಮನೇಲಿ ಮದ್ವೆ ಫಂಕ್ಷನ್ ಆದ್ಮೇಲೆ ನಾನು ಸಿಕ್ಕೇ ಇಲ್ಲ ಅವ್ರಿಗೆ. ಅಷ್ಟಕ್ಕೂ ಮ್ಯಾಗಿ ಅವರು ನನ್ನ ಹತ್ರ ಏನ್ ಹೇಳ್ಬೇಕು ಅನ್ಕೊಂಡ್ರು? ನನ್ನನ್ನು ಯಾಕೆ ಮೀಟ್ ಮಾಡ್ಬೇಕು ಅಂದ್ರು? ಅವತ್ ಫಂಕ್ಷನ್ ಅಲ್ಲಿ ಏನಾಯ್ತು ಅಂದ್ರೆ ನಾನ್ ಹೇಳ್ತೀನಿ. ಅವತ್ ರಾತ್ರಿ ಮನೆಗ್ ಬಂದಿದ್ಲು. ನಿಂಗ್ ಹೇಳೋಣ ಅಂತ ಬಂದ್ರೆ ನೀನ್ ನಿದ್ದೆ ಮಾಡ್ಬಿಟ್ಟಿದ್ದೆ. ನಿಜವಾಗ್ಲೂ ಮೇಡಮ್ ಮನೆಗ್ ಬಂದಿದ್ರಾ? ಕಾರು ನಿಮ್ ಮನೆಗ್ ಬರೋ ದಾರಿಲೇ ನಿಂತಿತ್ತು. ಕಾರ್ ಅಲ್ಲೇ ಬಿಟ್ಟು ಇಲ್ಲಿಗೆ ಬಂದಿದ್ರಾ? ನೀನೇ ಅಲ್ವಾ ಇಲ್ಲಿಗ್ ಹೊರಟ್ರು ಅಂತ ಹೇಳಿದ್ದು? ಬಂದ್ರ ಅಂತ ಕೇಳ್ತಿದ್ಯಲ್ಲ, ಬಂದಿದ್ಲು ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಬಂದಿದ್ಲು ಜಾನಕಿ. ಬರ್ಬೇಕಾದ್ರೆ ಕಾರ್ ಬ್ರೇಕ್ ಡೌನ್ ಆಯ್ತು, ಅದಕ್ಕೆ ಅವಳು ಲೇಟ್ ಆಯ್ತು ಅಂತ ಹೇಳಿದ್ಲು. ಅಷ್ಟಕ್ಕೂ ಯಾಕೆ ಬಂದಿದ್ರು? ಯಾಕೆ ಅಂದ್ರೆ ಅವತ್ತು ಮದ್ವೆ ಫಂಕ್ಷನ್ ಮಾಡಿದ್ಲಲ್ಲ, ಪೇಮೆಂಟ್ ಪೆಂಡಿಂಗ್ ಇತ್ತು, ಅದನ್ನ ಕೇಳಕ್ ಬಂದಿದ್ಲು. ಅದ್ ಹಾಗಲ್ಲ ಮ್ಯಾಮ್. ಯಾವ್ದಲ್ಲ? ಮಾತಾಡಿದ್ದು ನನ್ ಜೊತೆ. ನನಗ್ ಗೊತ್ತಾ ನಿನಗ್ ಗೊತ್ತಾ? ಅತ್ತೆಗ್ ಹೇಳಿದ್ರೆ ಬೈಬೋದು ಅಂತ ದುಡ್ಡು ಕೇಳಿದಕ್ಕೆ ನಾನೇ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. ಹಾಗಿದ್ರೆ ಅವ್ರೇನಾದ್ರು ಮನೆಗಾಗ್ಲಿ ಆಫೀಸ್ಗಾಗ್ಲಿ ಬಂದಿಲ್ವಲ್ಲ? ಏನೋ ನನಗ್ ಗೊತ್ತಿಲ್ಲ. ಕಾಣಿಸ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು, ಅವಳನ್ನ ಹುಡುಕ್ ಕೊಡ್ತಾರೆ.